ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ನ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹೊಸದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದಿಂದ. ಸೊ ಕಿತ್ನಳ್ಳಿಲಿದ್ದೀನಿ ನಾನು ಅಮ್ಮ ಮನೇಲಿ. ಸೊ ಇವತ್ತು ನಮ್ಮಮ್ಮ ಒಂದು ದೊಡ್ಡ ಅವಾಂತರ ಮಾಡೋರು ಗೈಸ್. ಸಿಕ್ಕಾಬಡೆ ಬೇಜಾರಿದೆ ಗೈಸ್. ಅದನ್ನು ನೋಡಿ ನನಗೆ ಹೇಳ್ಕೊಳಕ್ಕಾಯ್ತಲ್ಲ ಬೇಜಾರು. ಅದನ್ನು ಬಂದು ಹೆಂಗೆ ಕೇಳಿದ್ರು ಗೊತ್ತಾ, ಬೈಬೇಡ ಅಂದರು. ನಾನು ಏನಪ್ಪ ಬೈಬೇಡ ಅಂತಂತವ್ರೆ ಅಂದ್ಕೊಂಡ್ರೆ, ಆಮೇಲೆ ನೋಡೋಣ ಬನ್ನಿ ಏನು ಮಾಡೋರಂತ ತೋರಿಸ್ತೀನಿ ನಿಮಗೇನೆ. ಗೈಸ್, ಇಷ್ಟು ಚೆನ್ನಾಗಿರೋ ಡ್ರೆಸ್ನ ನಮ್ಮಮ್ಮ ಹಾಳು ಮಾಡಿಟ್ಟರು ಗೈಸ್. ಸಕ್ಕತ್ತಾಗಿ ಕಾಣಿಸ್ತಿತ್ತು. ನನಗೆ ಸ್ಟಾರೆಲ್ಲ ಹೋಗ್ಬಿಟ್ಟಿದೆ ಗೈಸ್. ಹ್ಯಾಂಡ್ ವಾಶ್ ಮಾಡಬೇಕಿತ್ತು, ಮಿಷಿನ್ಗೆ ಹಾಕ್ಬಿಟ್ಟು ಎಲ್ಲ ಅಧ್ವಾನ ಆಗ್ಬಿಟ್ಟೈತೆ ನೋಡಿ. ಸ್ಟಾರೆಲ್ಲ ಇಲ್ಲೆಲ್ಲ ಇಲ್ವೇ ಇಲ್ಲ, ಒಂದೊಂದು ಕಡೆ ಇದೆ ಒಂದೊಂದು ಕಡೆ ಇಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲಿಟ್ರಲಿ ಅವಳಿಗೆ ಒಂಥರ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಡ್ರೆಸ್ ಅಂದರೆ ಇದೇನೆ. ನನಗೆ ಮೋಸ್ಟ್ ಫೇವ್ರೇಟ್ ಆಗಿತ್ತು ಈ ಡ್ರೆಸ್ಸು. ಹಾಳು ಮಾಡಿಬಿಟ್ಟವ್ರು ಗೈಸ್. ವೆಲ್ವೆಟ್ ಡ್ರೆಸ್ ಇದು. ಅಂದರೆ ಬಟ್ಟೆ ಏನೂ ಆಗೋಲ್ಲ, ಬಟ್ಟೆ ತುಂಬ ಚೆನ್ನಾಗಿದೆ. ಇದು ಸ್ಟಾರು ಮಿಷಿನ್ಗೆ ಹಾಕಿದ್ರಲ್ಲ, ನಮ್ಮ ಮಿಷಿನಲ್ಲಿ ಹೋಗಲ್ಲ ಗೈಸ್. ಇದು ಹಾಳಾಗಿದೆ, ಬೇಜಾರಾಯಿತು ಸಿಕ್ಕಾಬಿಟ್ಟೆ. ನಮ್ಮಮ್ಮ ಇನ್ನೊಂದು ಆರ್ಡ್ರ್ ಮಾಡಿ ಕಾಸು ಕೊಡ್ತೀನಿ ಅಂದರು. ಇನ್ನೇನು ಸೇಮ್ ಇನ್ನೊಂದು ಏನು ಆರ್ಡ್ರ್ ಮಾಡಲಿ, ಬೇರೆದು ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಗೈಸ್. ನಾವು ಯೂಸ್ ಮಾಡ್ತಾ ಇರೋದು ವಾಷಿಂಗ್ ಮಿಷಿನ್ ಬಂದು ನಮ್ಮಮ್ಮನ ಮನೇಲಿದ್ದೇನೆ. ಅಂದರೆ ಇದು ಕಡಿಮೆ ಬಜೆಟು, ಬಟ್ ಚೆನ್ನಾಗಿ ವರ್ಕ್ ಆಗುತ್ತೆ ಗೈಸ್. ತುಂಬ ಚೆನ್ನಾಗಿ ಬಟ್ಟೆ ಹೋಗುತ್ತೆ. ಅಂದರೆ ಈ ಥರ ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕ್ಬಾರ್ದು ಗೈಸ್. ಏನಿದ್ರು ಜೀನ್ಸು, ವೈಟ್ ಬಟ್ಟೆಗಳನ್ನೆಲ್ಲ ಹಾಕಿದ್ರೆ ಸಕ್ಕತ್ತಾಗಿ ವಾಶ್ ಮಾಡಿಕೊಡುತ್ತೆ ಗೈಸ್. ಪಾಪು ಎದ್ಲಂತೆ ಹೊಡೈತೀನಿ, ಮಲಗಿದ್ಲು, ಅಳ್ತಾವಳೆ ಅನಿಸುತ್ತೆ. ಹಂಗಿಕ್ಕೋಳೆ. ಹಾಕು ಮಗನೆ, ಬಂದೆ ಹಾಕು. ಎದ್ಬಿಟ್ರೆ ಬಂಗಾರ, ಎದ್ಬಿಟ್ರೆ ಮಗನೆ. ಬಂದೆ. ಪಾಚು ಮಗನೆ. ಇಲ್ಲ ಓಕೆ ಗೈಸ್. ನನ್ನ ತಮ್ಮ ಹೊಸ ಗಾಡಿ ತೊಗೊಂಡಿದ್ದಾನೆ, ತೋರಿಸ್ತೀನಿ ಬನ್ನಿ. ಈಗ ತಾನೇ ಬಂದ ಕೆಲಸದಿಂದ. ಗಾಡಿ ತಣ್ಣಗೆ ಬೀಸ್ತೈತೆ. ಸ್ನಾನ ಮಾಡ್ಕೊ ಹೋಗ್ತೀರಣ್ಣ ಫಸ್ಟು. ಯಾವುದಿದು ಗಾಡಿ? ಏನು ಇಷ್ಟು ಧೂಳು ಇಡ್ಸಿದ್ಯಾ? ನೆನ್ನೆ ತಾನೇ ಬಂದಿದೆ ಗೈಸ್ ಗಾಡಿ. ಚೆನ್ನಾಯ್ತು ಗೈಸ್. ಬೆಳಕು ಆಪೋಸಿಟ್ ಹೊಡಿತೈತೆ, ಅದಕ್ಕೆ ಸ್ವಲ್ಪ ಡಲ್ಲಾಗಿ ಕಾಣಿಸ್ತೈತೆ. ಚೆನ್ನಾಯ್ತು, ಒಂಥರ ಲುಕ್ ಇದು. ನಮ್ಮಮ್ಮ ಮೆಣಸಿನಣ್ಣೆಲ್ಲ ಒಣಗಾಕೋರೆ. ಈ ಕಡೆ ನಮ್ಮದು ಮಿನಿ ಗಾರ್ಡನ್. ಸೊ ಬನ್ನಿ ಹೋಗೋಣ. ಅನ್ನಕ್ಕೆ ಇಟ್ಟಿದ್ದೀನಿ. ನಮ್ಮಮ್ಮ ಫಂಕ್ಷನ್ಗೆ ಹೊಡ್ತವ್ರೆ. ವೇರ್ ಇಸ್ ಮಾಮಿ? ಮೇಕಪ್ ಮಾಡ್ಕೋತವ್ರು ಗೈಸ್. ಫಂಕ್ಷನ್ಗೆ ಹಾಕೊಂಡು ಬರ್ತಾರೆ, ಫಂಕ್ಷನ್ ಮೇಕಪ್ ಮಾಡ್ಕೋತಾರೆ. ಈ ನಾನು ಕಣ ಇಟ್ಟಿದ್ದು ಮಮ್ಮಿ ಅಲ್ಲ ಗೈಸ್. ಅನ್ನಕ್ಕೆ ಹೋಗಿದೆ, ಉಪ್ಪೋಗ್ಬಿಟ್ಟಿದೆ. ಅಯ್ಯೋ ಉಪ್ಪೋಗಿದೆ. ಏನು ಹಿಂಗೆ ಸೌಂಡ್ ಬಂತು, ಅಪ್ಪ ಭಯ ಆಯಿತು ಒಂದು ಕ್ಷಣಕ್ಕೆ. ನಮ್ಮನೇಲಿ ಸೌಂಡ್ ಬರ್ತೈತೆ, ಈ ರೇಂಜಿಗೆ ಬರಲಿಲ್ಲ ಒಂದು ಕ್ಷಣಕ್ಕೆ. ನನಗೆ ಹಾರ್ಟ್ ಬೀಟ್ ಜೋರಾಯಿತು. ಸರಿ ಗೈಸ್, ಹಂಗೆ ಇರಿ ಒಂಚೂರು ಗೈಸ್. ಸುಮ್ಮನೆ ಅಂದರೆ ಬೆಳಗ್ಗೆ ಪೊಂಗಲ್ ಮಾಡಿದ್ರಮ್ಮ, ಇನ್ನೂ ಹಂಗೆ ಐತೆ ಗೈಸ್. ಪೊಂಗಲ್ ಅಂತೂ ನಂಗೆ ಒಂದು ಟೈಮ್ ತಿಂದು ಸಾಕಾಗಿದೆ ನೋಡಿ. ಪೊಂಗಲೆಲ್ಲ ಹಂಗೆ ಐತೆ. ಇನ್ನು ನಾನು ಅನ್ನಕ್ಕೆ ಇಕ್ಕತ್ತಾಯಿದ್ದೀನಿ. ಮಜ್ಜಿಗೆ ಒಗ್ಗರಣೆ ಐತೆ. ಸೊ ಅದಕ್ಕೆ ಆರ್ನಂಗೂ ಸ್ವಲ್ಪ ಬೇಕಲ್ಲ, ಅವಳಿಗೆ ಸಾಫ್ಟಾಗಿ ಮಾಡ್ಬೇಕನ್ನ. ಕುಕ್ಕರಲ್ಲೇ ಕೂಗಿಸ್ಕೊಂಡು ನಂಗೆ ಇಷ್ಟ ಆಗೋಲ್ಲ. ಆರ್ನಂಗೆ ಮತ್ತು ತಪ್ಪಲೆಲ್ಲ ಮಾಡ್ತೀನಿ. ಸೊ ಹಂಗೆ ಇಬ್ರಿಗೂ ಇಟ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಮಜ್ಜಿಗೆ ಒಗ್ಗರಣೆ. ಮೇಕಪ್ ಆದರೂ ಎಷ್ಟು ಚೆನ್ನಾಯ್ತಲ್ವ ಈ ಸೀರೆ. ಅಲ್ಲೇ ತುಂಬ ಹಳೇದು ಕಾಟನ್ ಸ್ಯಾರಿ, ಎಷ್ಟು ಚೆನ್ನಾಗೈತೆ.
ಲಿಪ್ಸ್ಟಿಕ್ಕು ಹಾಕೋ ಜಾಸ್ತಿ ಏನಾಗಲಿಲ್ಲ, ಹಾಕೋ ನೀಟಾಗಿ ಹಚ್ಕೋ. ಅರ್ಧಂಬರ್ಧ ಹಚ್ಕೊಂಬಿಟ್ಟಿದ್ಯಾ. ಇದು ನನ್ನ ತಮ್ಮನ ರೂಮ್ ನೋಡಿ ಗೈಸ್. ತೋರಿಸಿ ಇಲ್ಲೆಲ್ಲ ನನ್ನ ಬಟ್ಟೆಗಳಿತ್ತು ಗೈಸ್, ಎಲ್ಲ ಖಾಲಿ ಮಾಡಿಬಿಟ್ಟಿದ್ವಿ. ಇದು ಒಂದು ಎಂಗೇಜ್ಮೆಂಟ್ ಇದು ಕಾಸ್ಟ್ಯೂಮ್ ಗೈಸ್. ನಮ್ಮ ಮಮ್ಮಿ ರೆಡಿ ಆಗ್ಬಿಟ್ಟವ್ರೆ. ಈ ಪೋಸ್ಟ್ ನೋಡಿ ಗೈಸ್, ನನಗೋಸ್ಕರ ಈ ಪೋಚ್ ಹಾಕ್ಸಿರೋದು. ಎಷ್ಟು ಹೊಡೆದಾಕಿ ಎಲ್ಲ ನನ್ನ ಸ್ಕ್ರೀನಲ್ಲಿ ಹಾಳಾಗ್ಬಿಟ್ಟಿತ್ತು. ಹೊಸ ಫೋನ್ ತಗೋಬೇಕು ಅನಿಸುತ್ತೆ ಗೈಸ್. ಕ್ಯಾಮ್ರಾ ಇದೊಂಚೂರು ಕ್ಲಾರಿಟಿ ಬೇಕು ಅಂತ. ಬಟ್ ಏನು ಮಾಡೋದು, ಆರ್ನ ಇರೋದ್ರಿಂದ ಇದನ್ನೇ ಮೇಂಟೈನ್ ಮಾಡೋಕ್ಕಾಯ್ತಿಲ್ಲ. ಹೊಡೆದೊಡ್ದಾಗ್ತವಳೆ. ಎಲ್ಲ ಟಾಯ್ಸ್ ಎಲ್ಲ ಅಂಡಿಟ್ಟಿದ್ದಾಳೆ. ಇನ್ನೇನು ಬರ್ತಾಳಲ್ಲ ಏನೋ ಟ್ರಿಪ್ ಆಡೋಕ್ಕೆ, ಸುಮ್ಮನೆ ಎಲ್ಲ ಏನಕ್ಕೆ ತಿಕ್ಕೋದು ಅಂತ ಹಂಗೆ ಬಿಟ್ಟಿದ್ದೀವಿ. ಎಷ್ಟು ನೋಡಿ ನಮ್ಮಮ್ಮ ಮ್ಯಾಚಿಂಗ್ ಸರಿ ಹಾಕ್ತಾರೆ, ಚೆನ್ನಾಗಿರ್ತೈತೆ ಒಂಥರ. ಪಾಪ ಬಂತ ಏನು ತಿಂಡಿ? ಆ್ಯಪಲ್ಲು ಬನಾನ ಮೊಮ್ಮಗಳಿಗೆ. ನನಗೇನು ಬಾಯ್, ಬೇಗ ಬನ್ನಿ. ಭರ್ಜರಿಯಾಗಿ ರೆಡಿ ಆಗ್ಬಿಟ್ಟು ಗಂಡು. ಬೇಯಿಸೋಟ್ರು ದ್ರಾಕ್ಷಿ ತಿನ್ನ. ಒಂದ್ಸಲ ಸೋಡಾದಲ್ಲಿ ನೆನಾಕಿದ್ದೆ, ಇವಾಗ ಉಪ್ಪಲ್ಲಿ ನೆನಾಕಿದ್ದೀನಿ. ಅದರಲ್ಲಿ ವೈಟ್ ಇರುತ್ತಲ್ಲ ಗೈಸ್, ಕೆಮಿಕಲೆಲ್ಲ ಇರುತ್ತೆ ಅದಕ್ಕೆ. ನೀವು ದ್ರಾಕ್ಷಿ ತಿನ್ಬೇಕಾದ್ರೆ ಹಂಗೆ ತಿನ್ನಬೇಡಿ, ತೊಳೆದು ಸೋಡಾ ಅಥವಾ ಉಪ್ಪು ಏನರಲ್ಲ ಅದ್ರ ನೆನಾಕ್ಬಿಟ್ಟು ಒಂದು 1/4 ಗಂಟೆ ಆಮೇಲೆ ತಿನ್ನಿ. ಆಗಲೇ ಖಾಲಿನೇ ಆಗೋಯ್ತು ತಂದಿದ್ದು. ಅಣ್ಣ ಅಮ್ಮ ಬಾಯ್, ಅಮ್ಮನೂ ಮಾಮ ಬಾಯ್. ಬಾ ಆಪಲ್ ಕೊಡ್ತೀನಿ, ಬಾ ಕೂಚ ಮಾಡ್ದು ಮಗನೆ, ಎದಳು ಸುತ್ತೈತೆ. ಬಾಯ್ ಚಡ್ಡಿ ಹಾಕೋ ಬಾಯ್ಲಿ. ಗೈಸ್ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಅಮ್ಮನು ಫಂಕ್ಷನ್ ಮುಗಿಸ್ಕೊಂಬಂದರು. ನಾನು ಅಷ್ಟರಲ್ಲಿ ನಂಗೆ ಸ್ನಾನ ಮಾಡಿಸಿ ಊಟ ಎಲ್ಲ ಮಾಡಿಸಿ ನಾನು ಊಟ ತಿಂದು ಅಲ್ಲೆಲ್ಲ ಒಂದು ಸ್ವಲ್ಪ ಟೀ ಕೊಟ್ಟು ಎಲ್ರಿಗೂ ಫಿಗರು ನಮ್ಮ ಮನೆಗೆ ತೊಗೊಂಡೋಕ್ಕೆ ಟೊಮೊಟೊ ಮತ್ತು ಇದು ಕರಿಬೇವೆಲ್ಲ ಇಟ್ಟವ್ರೆ. ಸೊ ಈಗ ಹೊರಡದೆ ಗೈಸ್. ಸ್ವಲ್ಪ ಹೊತ್ತು ನನ್ನ ಹಸ್ಬೆಂಡ್ ಬಂದಮೇಲೆ ಹೊರಡ್ತೀವಿ. ಏನಿಲ್ಲ ಗೈಸ್, ಇವತ್ತೊಂದು ಸ್ವಲ್ಪ ಏನೋ ಬೋರಿಂಗ್. ಅವರು ಎಲ್ಲ ಫಂಕ್ಷನ್ಗೆ ಹೋದರು, ಇಂಥದ್ದಿಲ್ಲ. ನಿನ್ನೆ ಬಂದಾಗ, ನಿನ್ನೆ ಸಂಡೇ ಅಲ್ವಾ, ಸೊ ಅಮ್ಮ ನಾನ್ ವೆಜ್ ಮಾಡಿದರು. ಅದಕ್ಕೆ ಅಮ್ಮ ಫೋನ್ ಮಾಡಿದರು ಬಾ ಅಂತ. ಸೊ ಬಂದೆ. ನಿನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಆ್ಯಕ್ಚುಲಿ ಫಂಕ್ಷನ್ಗೆಲ್ಲ ಹೋಗಿದ್ವಿ. ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಹಿಂಗೆ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ. ನೆನ್ನೆ ಯಾಕೆ ಸಿಕ್ಕಾಬಿಟ್ಟು ಸುಸ್ತು ಅನಿಸ್ತಾಯಿತ್ತು, ಅದಕ್ಕೆ ಮಾಡಲಿಲ್ಲ. ಸೊ ಅದಕ್ಕೆ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಟೋಪಿನೇ ಆಯ್ತು ಮಗನೆ. ಒಂದು ಉಬ್ಬ ಕೊಡು ಮಗನೆ ನನಗೆ. ನೋನೋ ಪ್ಲೀಸ್ ಅಂತೆ. ಡೂ ಎಷ್ಟು ಚೆನ್ನಾಗಿ ಮಾಡ್ತಿದ್ರೆ ಮಗನೆ, ಎಷ್ಟು ಚೆನ್ನಾಗಿ ಡೂ ಮಾಡ್ತೀಯಂತೆ. ಎಲ್ಲ ಚುಮ್ಮಿರು ಮಗನೆ. ವಿಡಿಯೋ ನೋಡಿದವ್ರು ಏನೋ ಅನ್ಕೋತಾರೆ. ಒಬ್ಬ ದೇವ್ರೆ. ಎಕ್ಕಳ ಒಂದು ಪಪ್ಪಿ ಕೊಡಲ್ಲ, ಒಂದು ಉಬ್ಬ ಕೊಡಲ್ಲ. ಬಾ ಆಯ್ತು, ಬೀಳಿಸ್ಬೇಡ ನನ್ನೇ. ಆಯ್ತು ಬಾಯ್. ನಿನ್ನ ಜೊತೆ ಬಾಯ್. ನೀಟಾಗಿ ಕೈ ತೊಳ್ಸ್ಕೋಗ ಅಮ್ಮನ ಹತ್ರ. ಕೈಯೆಲ್ಲ ನೋಡಿ ಗಲೀಜು. ಇಲ್ಲ ಕಣ, ಕೈಯಲ್ಲೆಲ್ಲ ಹಂಗೆ ಆಯ್ತು ನೋಡು. ಹೋಗಿ ತೊಳ್ಸ್ಕೊಬಂಗ್ ನೀಟಾಗಿ. ಮೂತಿನ ನೋಡು ಎಲ್ಲ ಹೆಂಗೈತೆ ಅಂತ.
ಓಕೆ ಗೈಸ್, ಹಾಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ನೋಡಿ. ಗೈಸ್ ಫುಲ್ ಹೊಟ್ಟೆ ಹಸಿತೈತೆ. ಅಮ್ಮ ಕಾಳು ಹಾಕಿ ಹಾಲು ಸಾಂಬಾರು ಮಾಡಿದ್ದಾರೆ. ಹಲಸಿನಕಾಯಿ ದೇವರೇ. ಮುದ್ದೆ ಗೈಸ್ ಮನೆಗೆ ಬಂದ್ವಿ. ಸೊ ಆಲ್ರೆಡಿ 10 ಗಂಟೆ ಆಯಿತು. ಆಗಲೇ ಬಂದು ಒಂದು 20 ಮಿನಿಟ್ಸ್ ಆಯಿತು. ಓನರ್ ಆಂಟಿ ಮನೆಗೆ ಹೋದ್ಲು. ಅವಳಲ್ಲಿ ಬರಬೇಕಾದ್ರೆ ಹಂಗೆ ಹೊರಟೋಗ್ಬಿಡ್ತಾರೆ ಗೈಸ್. ಯಾಕಂದರೆ ಅಲ್ಲಿ ಆಟ ಆಡೋಕ್ಕೆಲ್ಲ ಹುಡುಗರು ಇರ್ತಾರೆ. ಓನರ್ ಆಂಟಿ ಮಕ್ಕಳು ಬೇರೆ ಇದ್ದಾಳೆ, ಚೆನ್ನಾಗಿ ಆಟ ಆಡಿಸ್ತಾರೆ. ಸೊ ಅಲ್ಲೇ ಹೊರಟೋಗ್ಬಿಡ್ತಾಳೆ ಬಂದಿದ್ದ ತಕ್ಷಣ. ಸೊ ನಾನು ಬಂದಿದ್ದ ತಕ್ಷಣ ಫುಲ್ಲು ಮನೆಯೆಲ್ಲ ನೆನ್ನೆಲ್ಲ ಗೈಸ್ ಏನು ಕಸ ನೋಡ್ದಿರಲಿಲ್ಲ, ಏನು ನೋಡ್ದಿರಲಿಲ್ಲ, ಹಂಗೆ ಹೊರಟೋಗ್ಬಿಟ್ಟಿದ್ದು ಫಂಕ್ಷನ್ಗೆ. ಅಲ್ಲಿಂದ ಡೈರೆಕ್ಟ್ ಅಮ್ಮ ಮನೆಗೆ ಹೋಗಿದ್ವಲ್ಲ. ಸೊ ಎಲ್ಲ ಆರನ್ನ ಅಂಡಿಟ್ಬಿಟ್ಟಿದ್ಲು, ಫುಲ್ಲು ಮೆಸ್ಸಿ ಆಗಿಬಿಟ್ಟಿತ್ತು. ಸೊ ಎಲ್ಲ ಅವಳ ಆಟ ಸಾಮಾನು ಅವಳ ಜಾಗಕ್ಕೆ ಸೇರಿಸಿ ಎಲ್ಲ ಕ್ಲೀನ್ ಮಾಡಿ ಕಸ ಹೊಡೆದೆ ಈಗ 10 ಗಂಟೆ ರಾತ್ರಿಲಿ. ಇನ್ನು ಅವಳು ಬೇರೆ ಚೆನ್ನಾಗೇ ಮಲ್ಕೊಂಡಿದ್ದಾಳೆ. 6 ಗಂಟೆಗೆ ಮಲ್ಕೊಂಡು 8 ಗಂಟೆಗೆ ಎದ್ಲು. ಇನ್ನು ನಾನು ಮಲ್ಕೊಳ್ಳೋದು 12 ಗಂಟೆಗೆ, ಅವಳಿಗೆ ನಿದ್ದೆ ಬರೋದೆ 12 ಗಂಟೆಗೆ. ಸೊ ಗೈಸ್ ನಾಳೆ ಬೆಳಗ್ಗೆ ಟಿಫನ್ಗೆ ಏನು ಬೇಕು ರೆಡಿ ಮಾಡ್ಕೋಬೇಕು. ಬರ್ತಾ ಸ್ವಲ್ಪ ಬೇಕರಿ ಐಟಮ್ಸ್ ತೊಗೊಂಡು ದೂರ ಆಗ್ತಿರ್ತೆ ಗೈಸ್. ಈ ವಾರಿಯರ್ ಬೇಕ್ರಿ ವರ್ಕರ್ಸ್ ಇರ್ತಾರಲ್ಲ, ಸೊ ಅಲ್ಲಿಂದ ಇದು ಪ್ಲಮ್ ಕೇಕ್ ಗೈಸ್ ಇರೋದು 4 ಪೀಸು. 4 ಪೀಸಿಗೆ 200 ರೂಪಾಯಿ ಇದು. ಮತ್ತು ಇದು ಆರ್ನಿಗೆ ಇಷ್ಟ, ತಿಂತಾಳೆ. ಸೊ ಅದಕ್ಕೆ ತಗೊಂಡಿದ್ದೀನಿ. ಆಮೇಲೆ ಇದೇನು ಬಿಸ್ಕೆಟ್, ಅಲ್ಲೆಲ್ಲ ಬೇರೆ ಏನೂ ಮಾರಲ್ಲ, ಬರೀ ಬಿಸ್ಕೆಟು ಕೇಕ್ಸ್ ಅಷ್ಟೇ. ಗೈಸ್ ಇದೊಂದು ತುಂಬ ಇಷ್ಟ ಆಗಿಬಿಟ್ಟಿದೆ ಗೈಸ್. ಇದೇನಿದು ಹೋಮ್ ಬಿಸ್ಕೆಟ್ ಚೆನ್ನಾಗಿರುತ್ತೆ. ನನಗಂತೂ ನಾನು ಯಾರು ಒಂದು ಸಲ ಬಂದಾಗ ನಮ್ಮ ಮೇಡಮ್ ಅನಿಸುತ್ತೆ ನಂಗೆ ಹೆಂಗೆ ತೊಗೊಂಬಂದಿದ್ರು ಇದನ್ನು. ಅವತ್ತು ತಿಂದು ಟೇಸ್ಟ್ ಮಾಡಿದಾಗಿಂದ ನನಗೂ ತುಂಬ ಇಷ್ಟ ಆಗ್ಬಿಟ್ಟೈತದು. ಸೊ ಇದೊಂದು ಖಾರ ಬಿಸ್ಕೆಟ್ ತೊಗೊಂಡಿರೋದು 5 ಐಟಮ್ಗೆ 500 ರೂಪಾಯಿ ಗೈಸ್. ಅಷ್ಟು 487 ರುಪೀಸ್. ಏನು ಕಾಸ್ಟ್ಲಿ ಬನ್ನಿ, ಆವಾಗಿನ ಕಾಲನೇ ಚೆನ್ನಾಗಿ. ಸರಿ ಗೈಸ್, ನಾನು ಏನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಏನು ಬೇಕು ಮಾರ್ನಿಂಗ್ ಟಿಫನ್ ಮಾಡೋದಕ್ಕೆ ಯೋಚನೆ ಮಾಡಬೇಕು. ಅದೊಂದು ದೊಡ್ಡ ತಲೆನೋವು. ಅಂದರೆ ನಾಳೆ ಏನು ಮಾಡೋದು ಅಡುಗೆ ಟಿಫನು, ಅದೇ ಎಲ್ಲರ ಹೆಂಗಸರು ದೊಡ್ಡ ತಲೆನೋವು ಅನ್ಕೋತೀನಿ ಅಲ್ವಾ? ಹೌದು ಅಂದರೆ ಕಮೆಂಟ್ ಮಾಡಿ. ಗೈಸ್ ಟಿಫನ್ ಆಗಿದೆ. ಟೈಮ್ ಬಂದು 8 ಗಂಟೆ, ಒಂದು 10 ನಿಮಿಷ ಫಾಸ್ಟ್ 7:45. ಮಲ್ಕೊಂಡಿದ್ದಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಮಾರ್ನಿಂಗ್ಗೆ ಟಿಫನ್ ಎಲ್ಲ ಮಾಡಿ ನನ್ನ ಹಸ್ಬೆಂಡ್ಗೆ ಕಟ್ ಕಳಿಸ್ದೆ. ನಾನು ಟಿಫನ್ ಮಾಡೋದು 6ನ ಎದ್ದಾದಮೇಲೆ. ಇವತ್ತು 6:10 ಎದ್ದೋಳೆ ಗೈಸ್. ನಾನೆಲ್ಲ ಫುಲ್ ಫ್ರೆಶ್ ಅಪ್ ಆಗಿ ಅಲ್ಗೂ ನೋಡಿ ಟಿಫನ್ ತಿಂದರೆ ಹೊಟ್ಟೆ ಸಿಗುತ್ತೆ. ತಣ್ಣಗಾಗ್ಬಿಟ್ಟೈತಿ ಊಟ. ಅವಳಿಗೂ ಇದನ್ನೇ ತಿನ್ನಿಸಿ ಸ್ವಲ್ಪ ರೂಢಿ ಆಗಲಿ ಅಂತ. ಆಲ್ಮೋಸ್ಟ್ ತಿನ್ನಲ್ಲ. ಮಧ್ಯಾಹ್ನಕ್ಕೆ ಅವಳಿಗೆ ಬೇರೆ ಮಾಡ್ತೀನಿ. ಸ್ವಲ್ಪ ಲೈಟಾಗಿ ಇದನ್ನೇ ತಿನ್ನಿಸ್ತೀನಿ. 10:30 ಎದ್ದವಳೆ. ಬನ್ನಿ. ಏನಮ್ಮ ಅವನು ಮಗನೆ? ಹೌದಾ? ಪತಿ ಮನೆ ಹೋಗೋಣ? ಹೌದಾ? ಆಯ್ತು ಮಗನ ಹೋಗೋಣ.
ಗೈಸ್ ಎಬ್ಸ್ಬೇಕಾದ್ರೆ ನಮ್ಮ ಅಕ್ಕನ ಮಗಳಿದ್ದಾಳೆ ಪ್ರಗತಿ ಅಂತ, ಅವಳನ್ನ ಪತಿ ಪತಿ ಅಂತ ಕರೀತಾಳೆ. ಸೊ ಅಲ್ಲಿ ಪತಿ ಮನೆಗೆ ಹೋಗೋಣ ಅಂದಿದ ತಕ್ಷಣ ಎದ್ದು ಬಂದ್ಬಿಟ್ಟವಳು ಗೈಸ್. ಬೇಗ ಬೇಗ ತುತ್ತ ತಿನ್ನಬೇಕು, ಹೋಗೋಣ ಪತಿ ಮನೆಗೆ ಹೋಗೋಣ ಆಯಿತಾ? ಆಯಿತು, ತುತ್ತ ತಿನ್ಬೇಕು ಬೇಗ ಬೇಗ. ಪ್ಲೇಟ್ ಇಟ್ಕೊಂಡು ರೆಡಿ ಆದ್ಲು. ಸರಿ, ತುತ್ತ ತಿನ್ನ, ಕೂಚು ತುತ್ತ ತಿನ್ನ. ಹಾಂ ಏನು ಸಾಕ ಟೈಮಿಂಗ್ಸ್ ಎದ್ದಿರೋದು 10:30. ಮನೆ ತುಂಬ ಅಂಡೋಳೆ, ಈಗಾಗಲೇ ಅಲ್ಲಿಗೆ ಎತ್ಕೊಂಡು ಹೋಗೋಳೆ ಅಂಡಕ್ಕೆ. ಒಂಚೂರು ಹಾಕ್ಕೊಟ್ಟೆ ತಿನ್ನಲಿ ಅಂತ. ನೋಡಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿಂದ ಸೀದಾ ನನ್ನ ಸಿಸ್ಟರ್ ಮನೆಗೆ ಬಂದಿದ್ದೀವಿ. ಹಾಯ್ ಪ್ರಗತಿ. ಹಾಯ್ ಹಾಯ್. ಖುಷಿ. ಹ್ಯಾಪಿ ಚಿನ್ನಮ್ಮ, ಹ್ಯಾಪಿ? ಆರ್ ಯು ಹ್ಯಾಪಿ? ನೋ. ಖುಷಿ ಇಲ್ವಾ? ಖುಷಿ ಅದಕ್ಕೆ. ಅವಳಿಗೆ ಇವಳು ಕಂಡ್ರಿಷ್ಟ, ಇವಳಿಗೆ ಅವಳು ಕಂಡ್ರಿಷ್ಟ. ಆದರೂ ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ಲಿ, ಇಬ್ಬರು ಏನೇನು ಟೈಸ್ಕೊಡಿ. ಜಾಸ್ತಿ ಯಾರನ್ನ ಇವಳು ಕೊಟ್ಬಿಡ್ತಾಳೆ, ಪ್ರಗತಿ ಕೊಡ್ತಾಳೆ. ಯಾರು ನನಗೆ ಕಿತಾಪತಿ ಜಾಸ್ತಿ. ಹಾಯ್ ಅಕ್ಕ. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸೂಪರ್ ಫ್ಯಾಂಟಾಸ್ಟಿಕ್. ಕಾಮೆಂಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಅಂತ. ಇದು ಅಪಾರ್ಟ್ಮೆಂಟು ಯಾವುದಿದು, ಟ್ರಿಪ್ ಪ್ರಾವಿಡೆಂಟ್. ಆ ಕಡೆ ಕಾಣಿಸಲ್ಲ ಅಲ್ವಾ, ರೂಮಿಂದ ಕಾಣಿಸುತ್ತೆ. ಅಲ್ಲೂರಗೂ ಆ ಕಡೆ ಅಪಾರ್ಟ್ಮೆಂಟಲ್ಲಿ ಅವರೇ. ಒಬ್ಬೊಬ್ಬೊಬ್ಬೊಬ್ಬ ಚೆನ್ನಾಯ್ತಾ? ಥ್ಯಾಂಕ್ ಯು. ಆರ್ನೂರು ರಿಯಾಕ್ಷನ್. ಬಟ್ಲು ಕೊಡೋದ, ಸ್ಪೂನ್ ಅಷ್ಟೇ. ಅಲ್ಲೇ ಇರಿ ನೀನು. ಇಲ್ಲಿ ಪಿಜ್ಜಾ ಬ್ಯಾಟಿಂಗು ಖಾಲಿನೇ ಆಗೋಯ್ತು. ಮನೆ ತುಂಬ ಕ್ಲೀನಾಗಿ ನಮ್ಮ ಹುಡುಗರು ಮಡ್ಗವ್ರೆ. ಬರ್ಬೇಕಾದ್ರೆ ಫುಲ್ ಕ್ಲೀನಾಗಿತ್ತು, ಇವಾಗೆಲ್ಲ ಮೆಸ್ಸಿ ಮಾಡಕ್ಬಿಟ್ಟವ್ರೆ. ತಂದೂರಿ, ಇದು ಚಿಕನ್ ಫ್ರೈಡ್ ರೈಸ್. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅಕ್ಕ ಆಲ್ರೆಡಿ ಒಂದ್ಸಲ ಟ್ರೈ ಮಾಡೈತೆ. ಸೊ ನೋಡುವ, ರಿವ್ಯೂ ಕೊಡೋಣ ಚಿಕನ್ ಫ್ರೈಡ್ ರೈಸ್ದು. ಅಕ್ಕ ನೋಡಿ, ನಿನಗೆ ಸ್ಮೆಲ್ ಬರ್ತೈತಲ್ಲ, ಏನು ಅನಿಸ್ತೈತೆ? ಚೆನ್ನಾಗಿರುತ್ತೆ ಅಂತ ಫೀಲ್ ಆಯ್ತಾಯ್ತಾ? ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತೀನಿ. ಫ್ರೈಡ್ ರೈಸ್ ಗೊತ್ತಿಲ್ಲ, ಬೇರೆ ಕಡೆ ಟ್ರೈ ಮಾಡಿದ್ರೆ ಚೆನ್ನಾಗಿತ್ತು. ಹಾಂ, ಹೇಗಿರುತ್ತೋ ಗೊತ್ತಿಲ್ಲ. ನೋಡೋಣ ಬಾ, ಟೇಸ್ಟ್ ನೋಡಿ ರಿವ್ಯೂ ಕೊಡೋಣ. ಇದು ಒಂದು ನ್ಯೂ ನಾಯ್ಡು ಹೋಟೆಲ್ದು ಸಾಸು. ಸಾಸು ಇದು ಒಂದು ಟೊಮೆಟೊ, ಒಂದು ಗ್ರೀನ್ ಚಿಲ್ಲಿ. ಎಲ್ಲರೂ ವೀಡಿಯೋದಲ್ಲೇ ತಿನ್ನಿ. ರೈಸ್ ರೆಡಿಯಾಗಿದೆ, ಪ್ಲೇಟು. ಏನಿದ್ರು ತಿನ್ನೋದಷ್ಟೇ, ಬ್ಯಾಟಿಂಗು. ಟೇಸ್ಟ್ ಮಾಡೋಣ ರೀ, ಹಂಗೆ ರಿವ್ಯೂ ಹೇಳ್ತೀನಿ. ಹೇಗಿದೆ? ಒಂಚೂರು ತಿನ್ಬೇಕು, నాకు ಸ್ಪೈಸ್ ಕಮ್ಮಿ ಅನಿಸ್ತೈತೆ ಅಲ್ಲ? ಒಂದು ಬೇಯಿಸಿದ್ರೂ ಗೊತ್ತಾಗ್ತಲ್ಲ. ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬರೋಕೆ ನನ್ನ ತಲೆಯೆಲ್ಲ ಹಿಂಗೆ ಆಗ್ಬಿಟ್ಟೈತೆ.
ಫ್ರೈಡ್ ರೈಸು ನೋಡಿದ್ರು ರಿವ್ಯೂ ಕೊಡೋಕೆ ಏನು ಕೊಡ್ತೀಯಾ? ಸ್ಪೈಸ್ ಕಮ್ಮಿ ಐತೆ. ಸ್ಪೈಸ್ ಕಮ್ಮಿ ಐತೆ. 5ಗೆ 4 ಕೊಡ್ಬೋದು. 4 ಕೊಡ್ಬೋದಾ? 4. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ನೀನು ಒಂದು ಕಡೆ ಟ್ರೈ ಮಾಡಿದ್ದೆ, ಚೆನ್ನಾಗಿತ್ತಾ? ಗೈಸ್ ಇದು ಬಂದು ನ್ಯೂ ನಾಯ್ಡು ಹೋಟೆಲ್ದು. ಅಂದರೆ ಸ್ಪೈಸಸ್ ಕಮ್ಮಿ ಐತೆ, ಬಟ್ ತಿನ್ಬೋದು, ಟೇಸ್ಟ್ ಚೆನ್ನಾಗಿದೆ. ಇನ್ನೊಂದು ಚೂರು ಉಪ್ಪು ಖಾರ ಎಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ತಂದೂರಿ ಓಕೆನಾ? ಓಕೆ, ನೀವು ಬೇಕಾದ್ರೆ ಆರ್ಡ್ರ್ ಮಾಡ್ಕೊಬೋದು ಯಾರಾದರೂ. ಯಾಕಂದರೆ ನಾನು ಒಂದು ಸಲ ತಂದೂರಿ ಆರ್ಡ್ರ್ ಮಾಡಿದ್ದೆ ಯಾವುದೋ ಇದರಲ್ಲಿ, ಹೋಟೆಲ್ ನೇಮ್ ಗೊತ್ತಿಲ್ಲ. ವರ್ಸ್ಟ್ ಅಂದರೆ ವರ್ಸ್ಟ್ ಆಗಿತ್ತು. ಅದೇನು 2 ದಿನ ಚಿಕನ್ ಕೊಟ್ಟಿದ್ರು, ಏನು ಒಳ್ಳೆ ಕಲ್ಲಿದ್ದಂಗೆ ಐತೆ. ಸೀರಿಯಸ್ ಆಗಿ ಕಲ್ಲಿದ್ದಂಗೆ ಐತೆ ಗೈಸ್, ಒಂಚೂರು ಚೆನ್ನಾಗಿರಲಿಲ್ಲ. ನೋಡಿದ್ರೇ ಗೊತ್ತಾಯ್ತೈತೆ ಎಷ್ಟು ಚೆನ್ನಾಗೈತೆ ಅಂತ. ಚೆನ್ನಾಗಿದೆ. ಓಕೆ, ನಾವೆಲ್ಲ ಬ್ಯಾಟಿಂಗ್ ಆದ್ಮೇಲೆ ಸಿಗ್ತೀವಿ. ಕಾಫಿ ಕುಡಿತೀನಿ. ನಂದಾಯ್ತು. ಏನಂದರೆ ಇದು ಒಂಥರ ನಾನು ವಿಡಿಯೋ ಮಾಡೋದಲ್ವ, ಆಗಲೇ ಸುಮಾರು ದಿನ ಗ್ಯಾಪ್ ಆಗೋಗ್ಬಿಟ್ಟಿತ್ತು. ಮುಂಚೆ ಅಂದರೆ ಮಾಡ್ತಾಯಿದ್ದೆ, ಮತ್ತೆ ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ನನಗೆ ಒಂದ್ಸಲ ಶೈ ಅನಿಸುತ್ತೆ ವಿಡಿಯೋ ಮಾಡಬೇಕಾದ್ರೆ. ಓಕೆ ಗೈಸ್, ಇಲ್ಲಿ ಯಾರನ್ನ ತೋರಿಸ್ತೀನಿ ನೋಡಿ. ಗೈಸ್, ಈ ಗೊಂಬೆನ ಯಾರನ್ನ ಬಿಡ್ತಾನೆ ಇಲ್ಲ. ಒಬ್ಬ ಏನು ಲವ್ ಅಕ್ಕ ತಂಗಿದಿಡ್ದು ಮಲ್ಕೊಬೇಕಾದ್ರೂ ಜೊತೆಲೇ ಇಟ್ಕೊಂಡು ಮಲ್ಕೊಂಡಿದ್ಲು. ಎದ್ದಾದ್ಮೇಲೆ ಕೈಯಲ್ಲಿ ಇಟ್ಕೊಂಡ್ಬಂದವಳು ಅದನ್ನ. ಅಮ್ಮ ಇಬ್ರಿಗೂ 1 year 2 months 1 month ಡಿಫ್ರೆನ್ಸು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2 months 1 year 2 months ಡಿಫ್ರೆನ್ಸ್ ಇಬ್ರಿಗೂ. ಏನಾಯ್ತು ನನ್ನ ಫ್ಯೂಚರಲ್ಲಿ ಏನಾಯ್ತ್ಯಾ? ಹಾಂ, ಫ್ಯೂಚರಲ್ಲಿ ಏನೈತೆ? ಫುಟ್ಬಾಲ್ ಪ್ಲೇಯರ್ ಆಗ್ತಾನಂತೆ. ಹಾಂ, ಸೀರಿಯಸ್ ಆಗ? ಹೌದಾ? ಓಕೆ ಗೈಸ್, ಇವಾಗ ನಾವು ಅಪಾರ್ಟ್ಮೆಂಟ್ ಸುತ್ತ ಒಂದೊಂದು ರೌಂಡ್ ವಾಕ್ ಹೋಗ್ತೀವಿ. ಹೆಂಗೈತೆ ಅಂತ ನಿಮಗೂ ತೋರಿಸಿ ಬನ್ನಿ. ಇದು ದ ಟ್ರೀ ಪ್ರಾವಿಡೆಂಟ್ ಅಪಾರ್ಟ್ಮೆಂಟ್. ಬಾ ಮಗನ ಹೋಗೋಣ. ಅರ್ನ ಅಣ್ಣನ ಇಲ್ಲೇ ಬಿಟ್ಟು ಹೋಗೋಣ ಬಾ. ಅರ್ನ ಅವಳವ್ರ ಅಣ್ಣನ ನೋಡ್ತಾವಳೆ. ಆಗ್ಲಿಂದ ಸ್ಕೂಲ್ಗೆ ಹೋಗಿದ್ದೆ, ಈಗ ಬಂದ, ಅದಕ್ಕೆ ಫುಲ್ ಅಬ್ಸರ್ವ್ ಮಾಡ್ತಾವಳೆ. ನಡಿ. ಮೇಲೆ ಬೈಕ್ ಬರ್ತೈತೆ. ರೇಸ್ ಇದೆಲ್ಲ ಪಾರ್ಕು, ಇದು ಬಂದು ಅಪಾರ್ಟ್ಮೆಂಟು. ಸನ್ಸೆಟ್ ಆಗ್ತಿದೆ. ಓನು ಏನದು ಒಳ್ಳೆ ಫ್ಲವರ್. ಬಾ. ಎಷ್ಟು ಕ್ವಾಟ್ರ್ ಹಾಕಿದ್ವಿ ಮಗನೇ?
ವಾವ್ ಅಲ್ಲಿ ನೋಡೋದು ಅಕ್ಕ ನೋಡಲ್ಲಿ ಅಲ್ಲಿ ಜಾರು ಮುಂಡೆ ಇರ್ತೈತೆ ಅಕ್ಕ ಹತ್ತುತ್ತಾಳ ಹಬ್ಬ ಹಬ್ಬ ಇವಳು ನೋಡ್ತಾವಳೆ ಎಲ್ಲ ಅಬ್ಸರ್ವ್ ಮಾಡ್ತಾವಳೆ ಇಡಿ ಜಾರು ವಾವ್ ಸೂಪರ್ ಸೀಸೋ ಆಡ್ತಾವ್ರೆ ಗೈಸ್ ಅವ್ರ ದೊಡ್ಡಮ್ಮ ಹೆಲ್ಪ್ ಮಾಡ್ತಾವ್ರೆ ಅದಕ್ಕೆ ಹಾಯ್ ನಂಗೆ ಸ್ವಲ್ಪ ಭಯ ಚೆನ್ನಾಯ್ತಾ ಸೂಪರಾ ಸೂಪರಾ ಪ್ರಗತಿ ಹೌದಾ ತಣ್ಣಗೆ ಪ್ರಶಾಂತವಾಗೈತೆ ಏನು ಮಾಡ್ತಾ ಇದ್ದೀರಾ ಇಬ್ರು ಹಾಂ ಏನು ಮಾಡ್ತಾ ಇದ್ದೀರಾ ಪ್ರಗತಿ ಏನು ಮಾಡ್ತಾ ಇದೆಯಾ ಏನದು ಆಟ ಆಡ್ತಿರೋದು ಬಳೆಯಲ್ಲಿ ನಿಂದು ಎಲ್ಲಾಗ್ತದೆ ಬಳೆ ಇಲ್ಲೇ ಊತಾಕ್ಬಿಟ್ಟು ಬಂದಿದ್ಲ ಸ್ಪೂನ್ ಅದು ಬಳೆ ಅಲ್ಲ ಗೈಸ್ ಪ್ರಗತಿ ಬೆಳ್ಳಿ ಬಳೆನ ಇದ್ರೊಳಗಡೆನೆ ಊತಾಕೊಳ್ಳೋ ಎಲ್ಲೈತೆ ಅಂತ ಗೊತ್ತಿಲ್ಲ ಅದಕ್ಕೆ ಹಾಕಿಲ್ಲ ಒಳ್ಳೆ ಕೆಲಸ ಏನು ಚಿನ್ನದೇನನ್ನ ಹಾಕಿ ಕಳಿಸ್ಬಿಟ್ರೆ ಇಲ್ಲಿ ಬರೋರ್ಗಂತೂ ಒಳ್ಳೆ ಇದು ಕ್ಲೀನ್ ಮಾಡಕ್ಕೆ ಬರೋ ಅದು ಕೂತಿರೋದು ನೋಡಂಗೆ ಆರ್ನಾಗಿದ್ರೆ ಇಟ್ಕೋಬೇಕು ಗಟ್ಟಿಯಾಗಿ ನಿಂಗೆ ಗೊತ್ತಾ ಪ್ರಗತಿ 2 ವರ್ಷ ಇಲ್ಲಿ ಕೆಲವರು 2 ವರ್ಷ ಬಿಡ್ತಾರೆ ಆನೆಗಿಂತ ಚೂರು ಉದುಕಿರ್ತಾರೆ ಹೌದಾ ಅದೇ ಕೆಲವರು ಸ್ವಲ್ಪ ಉದ್ದ ಬೆಳಿತಾಳೆ ಅನ್ಕೊಂಡು ಇನ್ನು ಪರಮ ಇವರಿಬ್ರು ಇವ್ರು ಬೇಗ ಹೈಟ್ ಆಯ್ತಾಳೆ ಹೌದು ಹೈಟ್ ಇದ್ದಾರೆ ಗೈಸ್ ಇವರಿಬ್ರು ಆಡ್ತಾರಲ್ಲ ನಾನು ಇಲ್ಲದೆ ನಮ್ಮ ಅಕ್ಕಂಗೆ ನಾವಿಬ್ರು ಹಿಂಗೆ ಕೂತ್ಕೊಂಡು ಆಡೋಣ ಅಂತ ಅದಕ್ಕೆ ಹೇಳ್ತು ಟೋಪಿ ಎಲ್ಲ ಕಟ್ಕೊಂಡು ಕೂತ್ಕೊಳ್ಳಮ್ಮ ಅಂತ ಸಿನಿಮಾ ಪ್ರಗತಿ ಏನು ಮಾಡ್ತಿದ್ಯಾ ನೀನು ಏನು ಮಾಡ್ತಿದ್ಯಾ ಹೌದಾ ಇಲ್ಲ ಯುಕ್ತ ಬಾಯ್ಲಿ ಯುಕ್ತ ಎಲ್ಲಿ ಡ್ಯಾಡಿ ಮಮ್ಮಿ ಎಲ್ಲಿ ಪಿಂಕಿ ಎಲ್ಲಿ ಯುಕ್ತ ಬಾಯ್ಲಿ ಪಿಂಕಿ ಗೊತ್ತಿಲ್ವಾ ನಿಂಗೆ ಹ್ಞೂ ನಾನು ಬ್ಲಾಗ್ ನೋಡ್ತೀನಲ್ಲ ವಿಡಿಯೋ ನೋಡ್ತೀನಲ್ಲ ನಾನು ಬಾಯ್ಲಿ ಹಾಯ್ ಮಾಡಿ ಬಾಯ್ಲಿ ಯುಕ್ತ ಗೈಸ್ ಹೊರಟು ಈಗ 6:45 ಆಯ್ತು ಟೈಮು ಇಬ್ಬರು ಬಂದು ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಮಣ್ಣಲ್ಲಿ ಬಿದ್ದು ಒದ್ದಾಡಿದ್ರು ಇಬ್ಬರಿಗೂ ಸ್ನಾನ ಫ್ರೆಶ್ ಅಪ್ ಆಗಿ ಓಕೆ ಗೈಸ್ ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತು ಆನ್ ದ ವೇ ಐತೆ ಅಕ್ಕ ಬಾಯ್ ನಾಳೆ ಸಿಗೋಣ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ ಬೈ ಟೇಕ್ ಕೇರ್